ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ನಾನಿವತ್ತು ಒಂದು ವೈರಲ್ ಬ್ಯಾಂಗಲ್ ಡಿಸೈನ್ನ ಸ್ಯಾರಿ ಟ್ಯಾಸಲ್ ಆಗಿ ಟ್ರೈ ಮಾಡ್ತಿದ್ದೀನಿ. ಈ ಲೋಟಸ್ ಡಿಸೈನು ತುಂಬ ಟ್ರೆಂಡಿಂಗಲ್ಲಿದೆ ಬ್ಯಾಂಗಲ್ ಡಿಸೈನಲ್ಲಿ. ನಾನು ಅದನ್ನೇ ಯಾಕೆ ಟ್ಯಾಸಲ್ ಡಿಸೈನಾಗಿ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ಇವತ್ತು ತುಂಬ ಈಸಿ ಇದೆ, ಬೇಗ ಮಾಡ್ಬೋದು, ಒಂಥರ ಲುಕ್ ಚೆನ್ನಾಗಿರುತ್ತೆ. ಈ ಮೆಟೀರಿಯಲ್ಸ್ ಎಲ್ಲ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ಮೀಶೋಲಿ. ಇದಕ್ಕೆ B700 ಗ್ಲೂನ ಯೂಸ್ ಮಾಡ್ತೀವಿ ಮತ್ತು ಒಂದು ಸ್ಟಿಕ್ ಪೆನ್ನ ಯೂಸ್ ಮಾಡ್ತೀವಿ. ಇದೆಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೇನೆ. ಈ ಪೆನ್ನಿಂದ ಬೀಡ್ಸ್ನ ಪಿಕ್ ಮಾಡಿ ಅಲ್ಲಿ ಪೇಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದು ಟ್ರಾನ್ಸ್ಪರೆಂಟ್ ಶೀಟ್ ಮೇಲೆ ಆ ಬೀಡ್ಸ್ನ ಪೇಸ್ಟ್ ಮಾಡ್ತಾ ಹೋಗಬೇಕು. ಗ್ಲೂನ ಅಪ್ಲೈ ಮಾಡಿ ಆ ಪೆನ್ನಿಂದ ಬೀಡ್ಸ್ನ ಪಿಕ್ ಮಾಡಿ ಅದಕ್ಕೆ ಪೇಸ್ಟ್ ಮಾಡ್ತಾ ಹೋಗ್ತೀವಿ. ಯಾವ ಶೇಪ್ ಬೇಕೋ ಆ ಶೇಪ್ನ ಪೇಸ್ಟ್ ಮಾಡ್ತಾ ಹೋಗ್ತೀವಿ. ನಾನು ಲೋಟಸ್ ಡಿಸೈನ್ನ ಟ್ರೈ ಮಾಡ್ತಾ ಇದ್ದೀನಿ. ಈ ಟ್ರಾನ್ಸ್ಪರೆಂಟ್ ಶೀಟ್ ಕೂಡ ಆನ್ಲೈನಲ್ಲಿ ಸಿಗುತ್ತೆ, ಸರ್ಚ್ ಮಾಡಿ ತಗೊಳ್ಳಿ. ಸೇಮ್ ವಿಡಿಯೋಲ್ಲಿ ತೋರಿಸ್ತಿರೋ ಥರನೇ ಸ್ಟಿಕ್ ಮಾಡ್ತಾ ಹೋಗಿ. ಡಿಸೈನ್ ಚೆನ್ನಾಗಿ ಬರುತ್ತೆ, ಲೋಟಸ್ ಡಿಸೈನ್. ಸ್ಯಾರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ಲೋಟಸ್ನ ರೆಡಿ ಮಾಡ್ಕೊಳ್ಳಿ. ದೆನ್ ಅದಕ್ಕೆ ಹ್ಯಾಂಗಿಂಗ್ ಬೀಡ್ಸ್ನ ರೆಡಿ ಮಾಡಬೇಕು. ಇದು ಜ್ಯುವೆಲರಿ ಮೇಕಿಂಗ್ ಐಟಮ್ಸ್ ಅಂತ ಸರ್ಚ್ ಮಾಡಿದ್ರೆ ಆನ್ಲೈನಲ್ಲಿ ಸಿಗುತ್ತೆ. ಇದು ಜ್ಯುವೆಲರಿ ಮೇಕಿಂಗ್ ವಯರು. ಆ ವಯರ್ನ ಕಟ್ಟರಿಂದ ಕಟ್ ಮಾಡ್ಕೊತೀವಿ. ದೆನ್ ಅದಕ್ಕೆ 4 ಬೀಡ್ಸ್ನ ಆ್ಯಡ್ ಮಾಡ್ತೀವಿ. 4 ಬೀಡ್ಸ್ ಹಾಕಿ ಒಂದು ಇಯರಿಂಗ್ ಮೇಕಿಂಗ್ ಇಕ್ವಿಪ್ಮೆಂಟ್ಸ್ ಇದೆಯಲ್ಲ ಅದನ್ನು ಅದಕ್ಕೆ ಸೇರಿಸಿ ಅದನ್ನು ಟೈಟಾಗಿ ಲಾಕ್ ಮಾಡ್ತೀವಿ. ಅದನ್ನು 2-3 ರೌಂಡ್ ತಿರುಗಿಸಿದ್ರೆ ಟೈಟಾಗಿ ಲಾಕ್ ಆಗುತ್ತೆ. ದೆನ್ ಕಟ್ಟರಿಂದ ಅದನ್ನು ಕಟ್ ಮಾಡಬೇಕು. ಈ ಥರ ರೆಡಿ ಮಾಡ್ಕೊಬೇಕು. ಈ ಥರ ಟೋಟಲ್ ನಿಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟನ್ನು ರೆಡಿ ಮಾಡ್ಕೊಳ್ಳಿ. ನನಗೆ 16 ಸಾಕಿತ್ತು, ಸೊ ದಟ್ 16 ರೆಡಿ ಮಾಡ್ಕೊಂಡಿದ್ದೀನಿ. ದೆನ್ ಟ್ರಾನ್ಸ್ಪರೆಂಟ್ ಶೀಟ್ ಮೇಲೆ ಪೇಸ್ಟ್ ಮಾಡಿದ್ವಲ್ಲ ಲೋಟಸ್ ಡಿಸೈನು, ಅದನ್ನು ಕಟ್ ಮಾಡ್ಕೊಬೇಕು. ನೀಟಾಗಿ ಶೇಪಿಗೆ ಕರೆಕ್ಟಾಗಿ ಕಟ್ ಮಾಡಬೇಕು. ಅದು ಹೆಂಗಿದೆ ಶೇಪು ಹಂಗೆ ನೀಟಾಗಿ ಕಟ್ ಮಾಡಿ. ಸಾಲ್ಡ್ರಿಂಗ್ ಮಷಿನ್ ಇದ್ದರೆ ಶೇಪ್ ನೀಟಾಗಿ ತೆಗಿಬೋದು, ಬಟ್ ನನ್ನ ಹತ್ರ ಇರಲಿಲ್ಲ, ಸೊ ದಟ್ ಸೀಸರಿಂದನೇ ತೆಗಿತಿದ್ದೀನಿ. ದೆನ್ ಅದನ್ನು ಜ್ಯುವೆಲರಿ ಮೇಕಿಂಗ್ ಐಟಮ್ಸಲ್ಲಿ ಬೀಡ್ಸ್ನ ಹಾಕಿದ್ವಲ್ಲ ಅದನ್ನು ಹಿಂದೆ ಪೇಸ್ಟ್ ಮಾಡಬೇಕು. ಬ್ಯಾಕ್ ಸೈಡ್ ಲೋಟಸ್ ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡ್ಕೊಬೇಕು ಗಮ್ ಯೂಸ್ ಮಾಡಿ. ಅದು ಲೋಟಸ್ ಎಷ್ಟು ಲೆಂತ್ ಇದೆ ಅಷ್ಟು ಲೆಂತ್ ಬಿಟ್ಬಿಟ್ಟು ರಿಮೈನಿಂಗ್ನ ಕಟ್ ಮಾಡಬೇಕಾಗುತ್ತೆ. ದೆನ್ ಅದನ್ನು ಗ್ಲೂ ಹಾಕಿ ವ್ಯಾಕ್ ಶೀಟ್ ಬರುತ್ತಲ್ಲ ವ್ಯಾಕ್ ಶೀಟಲ್ಲಿ ಪೇಸ್ಟ್ ಮಾಡ್ಕೊಬೇಕು. ಯಾಕಂದರೆ ಬ್ಯಾಕ್ ಸೈಡ್ ಪೇಸ್ಟ್ ಮಾಡಿದ್ವಲ್ಲ ಅದು ಕಾಣಿಸ್ಬಾರ್ದು ಅಂತ. ಅದನ್ನು ವ್ಯಾಕ್ ಶೀಟ್ನ ನೀಟಾಗಿ ಕಟ್ ಮಾಡ್ಕೊಬೇಕು. ಪೇಸ್ಟ್ ಮಾಡಿದ್ದಾದಮೇಲೆ ಶೇಪ್ಗೆ ನೀಟಾಗಿ ಕಟ್ ಮಾಡಿ. ಶೇಪ್ ನೀಟಾಗಿ ತೆಗಿಯೋ ಥರ ಕಟ್ ಮಾಡಬೇಕು. ರಿಮೈನಿಂಗ್ ಎಕ್ಸ್ಟ್ರಾ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಬೇಕು. ಅದು ಫುಲ್ಲು ಕಟ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ದೆನ್ ಸ್ಯಾರಿಗೆ
3 ಇಂಚ್ ಗ್ಯಾಪ್ ಕೊಟ್ಬಿಟ್ಟು ಒಂದೊಂದು ಮಾರ್ಕ್ನ ಮಾಡ್ಕೊಬೇಕು. ನಿಮಗೆ ಬೇಕಂದರೆ 2 ಇಂಚ್ ಗ್ಯಾಪ್ಗೂ ಬೇಕಾದರೂ ಮಾಡ್ಬೋದು, ಬಟ್ ತುಂಬ ನಿಯರ್ ಇದ್ದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು 3 ಇಂಚ್ ಗ್ಯಾಪ್ಗೊಂದು ಲೋಟಸ್ ಡಿಸೈನ್ನ ಪೇಸ್ಟ್ ಮಾಡ್ತಿದ್ದೀನಿ. ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡಿ ಮಾರ್ಕ್ ಮಾಡಿರೋ ಪ್ಲೇಸಲ್ಲಿ ಗ್ಲೂ ಹಾಕಿ ಅದನ್ನು ಪೇಸ್ಟ್ ಮಾಡಿ. ಅದು ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡೋದ್ರಿಂದ ಅದೇನು ಕಿತ್ತೋಗಲ್ಲ, ಚೆನ್ನಾಗಿರುತ್ತೆ. ಅದನ್ನು ನೀಟಾಗಿ ಮೇಂಟೈನ್ ಮಾಡಬೇಕು ಅಷ್ಟೇ. ಮಾರ್ಕ್ ಮಾಡಿರೋ ಪ್ಲೇಸಲ್ಲಿ ಗ್ಲೂ ಹಾಕಿ ಲೋಟಸ್ ಡಿಸೈನ್ನ ಪೇಸ್ಟ್ ಮಾಡಿ. ಇದಿಷ್ಟೇ, ತುಂಬ ಸಿಂಪಲ್ ಇದೆ ಡಿಸೈನು. ಫುಲ್ ಫಿನಿಶಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೋಟಸ್ ಇಷ್ಟ ಇರೋರು ಈ ಥರ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಫಿನಿಶ್ ಆದಮೇಲೆ ಈ ಥರ ಕಾಣಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಏನು ಅಂದ್ಕೊಂಡಿದ್ದು ಅದಕ್ಕಿಂತ ಇನ್ನೂ ಚೆನ್ನಾಗಿ ಬಂದಿದೆ ಡಿಸೈನು. ಥ್ಯಾಂಕ್ ಯು ಎಲ್ರಿಗೂ.